ನಮಸ್ಕಾರ ಸ್ನೇಹಿತರೆ. 6 ತಿಂಗಳ ಬಳಿಕ ನಟ ದರ್ಶನ್ ಪವಿತ್ರ ಗೌಡಗೆ ಸಾಮಾನ್ಯ ಜಾಮೀನು ಸಿಕ್ಕಿದೆ. ಇನ್ನು ಕೊಲೆ ಕೇಸ್ ಆರೋಪಿಗಳಾದ 17 ಮಂದಿ ಪೈಕಿ 12 ಮಂದಿಗೆ ಜಾಮೀನು ಸಿಕ್ಕಂತಾಗಿದೆ. ಮುಂದಿನ ನಡೆ ಏನು, ಕೊಲೆ ಕೇಸ್ ಕತೆ ಏನು ಎಂಬ ಕುತೂಹಲ ಹಲವರಲ್ಲಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲಿದೆ. ಈ ಸ್ಟೋರಿ ನೋಡಕ್ಕೂ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಬಾನು ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಒತ್ತಿ ಪ್ರೋತ್ಸಾಹಿಸಿ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನವಾಗಿ ಬರೋಬ್ಬರಿ 6 ತಿಂಗಳ ಬಳಿಕ ಆರೋಪಿ 1 ಪವಿತ್ರ ಗೌಡ, ಆರೋಪಿ 2 ನಟ ದರ್ಶನ್ ಹಾಗೂ ಇತರೆ 7 ಮಂದಿಗೆ ಜಾಮೀನು ಸಿಕ್ಕಿದೆ. ಈ ಮೂಲಕ ಒಟ್ಟಾರೆ ಪ್ರಕರಣದ 17 ಆರೋಪಿಗಳ ಪೈಕಿ ಈವರೆಗೂ 12 ಮಂದಿಗೆ ಜಾಮೀನು ಸಿಕ್ಕಂತಾಗಿದೆ. ಈಗ ಕೇಸ್ನ ಮುಂದಿನ ನಡೆ ಏನು ಎಂಬ ಕುತೂಹಲ ಹಲವರಲ್ಲಿ ಮೂಡಿದೆ. ನಟ ದರ್ಶನ್ ಕೊಲೆ ಕೇಸ್ನಲ್ಲಿ ಜಾಮೀನು ಸಿಕ್ಕಿದೆಯೇ ಹೊರತು ಖುಲಾಸೆಯಾಗಿಲ್ಲ. ಜಾಮೀನಿನ ಮೇಲೆ ಬಿಡುಗಡೆಯಾದರೂ ಅವರಿಗೆ ಹಲವು ಷರತ್ತುಗಳನ್ನು ವಿಧಿಸಲಾಗಿರುತ್ತದೆ. ಆ ಷರತ್ತುಗಳಂತೆಯೇ ಮುಂದೆ ನಡೆದುಕೊಳ್ಳಬೇಕಾಗುತ್ತದೆ. ಕೇಸ್ನ ವಿಚಾರಣೆಯು ಸೆಷನ್ ಕೋರ್ಟ್ನಲ್ಲಿ ಕೇಸ್ನ ವಿಚಾರಣೆ ಇದ್ದ ಸಂದರ್ಭದಲ್ಲಿ ತೆರಳಬೇಕಾಗುತ್ತದೆ. ಒಂದು ವೇಳೆ ಹೈಕೋರ್ಟ್ ತೀರ್ಪನ್ನು ಮೇಲ್ಮಟ್ಟದ ನ್ಯಾಯಾಲಯ ಅಂದರೆ ಹೈಕೋರ್ಟ್ನ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ ವಜಾ ಮಾಡಿದರೆ ಮತ್ತೆ ಜೈಲಿಗೆ ಹೋಗಬೇಕಾಗುತ್ತದೆ. ಹಾಗಾದ್ರೆ ಕೊಲೆ ಕೇಸ್ನ ಮುಂದಿನ ಕಥೆ ಏನು? ಆರೋಪಿಗಳು ಹೈಕೋರ್ಟ್ಗೆ ನಾನಾ ಕಾರಣವನ್ನು ನೀಡಿ ಜಾಮೀನಿನ ಮೇಲೆ ಸದ್ಯ ಬಿಡುಗಡೆಯಾಗಿದ್ದಾರೆ. ಆದರೆ ಚಾರ್ಜ್ ಶೀಟ್ನಲ್ಲಿ ಅಂಶಗಳನ್ನು ಆಧರಿಸಿ ಕೊಲೆ ಕೇಸ್ ವಿಚಾರಣೆ, ವಾದ ಪ್ರತಿವಾದವು ಕೆಳ ಹಂತದ ನ್ಯಾಯಾಲಯದಲ್ಲಿ ಮುಂದುವರಿಯಲಿದೆ. ವಿಚಾರಣೆ ಅಗತ್ಯವಿದ್ದ ಸಂದರ್ಭದಲ್ಲಿ ಕೋರ್ಟ್ಗೆ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಹಾಜರಾಗಬೇಕಿರುತ್ತದೆ. ವಿವಿಧ ಹಂತಗಳಲ್ಲಿ ಕೋರ್ಟ್ ವಿಚಾರಣೆ ನಡೆಸಿ ಕೊನೆಗೆ ಕೊಲೆ ಕೇಸ್ನ ತೀರ್ಪನ್ನು ಪ್ರಕಟಿಸಲಿದೆ. ಮತ್ತೆ ಜೈಲು ಸೇರುವ ಸಾಧ್ಯತೆಗಳಿವೆಯಾ? ನಟ ದರ್ಶನ್ ಸೇರಿದಂತೆ ಇತರೆ ಆರೋಪಿಗಳು ಜಾಮೀನು ನಿಯಮ ಉಲ್ಲಂಘನೆ ಮಾಡಿದರೆ ಜಾಮೀನು ರದ್ದಾಗಿ ಜೈಲು ಸೇರುತ್ತಾರೆ. ರಾಜ್ಯ ಸರ್ಕಾರ ಕರ್ನಾಟಕ ಹೈಕೋರ್ಟ್ ಏಕಸದಸ್ಯ ಪೀಠ ನೀಡಿರುವ ಜಾಮೀನು ತೀರ್ಪನ್ನು ಪ್ರಶ್ನೆ ಮಾಡಿ ಕರ್ನಾಟಕ ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಮೇಲ್ಮನವಿ ಸಲ್ಲಿಸುವ ಸಾಧ್ಯತೆ ಇದೆ. ಆಗ ವಿಭಾಗೀಯ ಪೀಠವು ಜಾಮೀನನ್ನು ರದ್ದು ಮಾಡಿದರೆ ದರ್ಶನ್ ಅಥವಾ ಇತರೆ ಆರೋಪಿಗಳು ಮತ್ತೆ ಜೈಲು ಪಾಲಾಗುತ್ತಾರೆ. ರಾಜ್ಯ ಸರ್ಕಾರ ಕರ್ನಾಟಕ ಹೈಕೋರ್ಟ್ ತೀರ್ಪನ್ನು ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ ಅರ್ಜಿ ಸಲ್ಲಿಸಿ ಜಾಮೀನಿಗೆ ತಡೆ ತಂದರೆ ಮತ್ತೆ ಆರೋಪಿಗಳು ಜೈಲಿಗೆ ಹೋಗಬೇಕಾಗುತ್ತದೆ. ನಟ ದರ್ಶನ್ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಕ್ಯಾಶ್ ಸಿಕ್ಕಿತ್ತು. ಐಟಿ ಅಥವಾ ಲೋಕಾಯುಕ್ತ ಪೊಲೀಸರು ಈ ಕೇಸ್ನ ವಿಚಾರಣೆ ಹಿನ್ನೆಲೆ ನಟನನ್ನು ಬಂಧಿಸಬಹುದು. ಕೊಲೆ ಕೇಸ್ನ ತೀರ್ಪನ್ನು ಸೆಷನ್ ನ್ಯಾಯಾಲಯ ಪ್ರಕಟಿಸಿದಾಗ ಆರೋಪ ಸಾಬೀತಾಗಿದ್ದರೆ ಜಾಮೀನು ರದ್ದಾಗಿ ಜೈಲು ಶಿಕ್ಷೆ ಅನುಭವಿಸಬೇಕಾಗುತ್ತದೆ.